ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗ ಅಂತ ಅಂದರೆ ಇಡೀ ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ರಾಜ್ ಕಪೂರ್ ಅವರಾಗಿರ್ಬೋದು, ಅನಿಲ್ ಕಪೂರ್ ಅವರಾಗಿರ್ಬೋದು, ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದರೆ ಒಂದು ರೀತಿ ಗೌರವ, ಅವ್ರನ್ನ ಒಂದು ಮಾದರಿಯಾಗಿ ಆ ನಟರೆಲ್ಲರೂ ಕೂಡ ತೆಗೆದುಕೊಳ್ತಾ ಇದ್ರು. ಯಾಕಂದರೆ ಅನಿಲ್ ಕಪೂರ್ ಅವರು ಹೇಳಿದ್ದಾರೆ ದ ಎಂಪರರ್ ಆಫ್ ಆಲ್ ಆ್ಯಕ್ಟರ್ಸ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ. ಇನ್ನು ಅಮಿತಾಬ್ ಬಚ್ಚನ್ ಅವರು ಯಾವಾಗ ಬೆಂಗಳೂರಿಗೆ ವಿಸಿಟ್ ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆಯುತ್ತಿದ್ದರು. ಸೊ ಈ ಚಿತ್ರರಂಗ ಏನಿದೆ, ಕನ್ನಡ ಚಿತ್ರರಂಗ, ಎಲ್ಲರೂ ಹೊಗಳ್ಕೊಂಡು ಬರ್ತಾಯಿದ್ರು ಕನ್ನಡ ಚಿತ್ರರಂಗವನ್ನು. ಆದರೆ ಈಗ ಕನ್ನಡ ಚಿತ್ರರಂಗ ಬೇರೆ ರೀತಿಯಲ್ಲೇ ಸುದ್ದಿ ಆಗ್ತಿರೋವಂಥದ್ದು ಭಾರತದಾದ್ಯಂತ. ಎಲ್ರಿಗೂ ಗೊತ್ತಿರುವಂತೆ ದರ್ಶನ್ ಅವರ ವಿಚಾರ ಇವಾಗ ನ್ಯಾಷನಲ್ ವೈಡ್ ಆಗಿ ಸುದ್ದಿ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಅಫ್ಕೋರ್ಸ್ ಯಾರಾದರೂ ಹಿರಿಯ ನಟರು ಅವ್ರ ಮಾರ್ಗದರ್ಶನದಲ್ಲಿ ಹೋದಾಗ ಈ ರೀತಿ ಒಂದು ರೀತಿ ಅಚಾತುರ್ಯ ಘಟನೆಗಳು ಆಗೋದಿಲ್ಲ ಅಂತ ಎಲ್ಲರ ಅಭಿಪ್ರಾಯ. ಯಾಕಂದರೆ ಮನೆಯಲ್ಲಿ ಹೇಳೋದೇ ಅದು, ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮ ಜೊತೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ರೀತಿ ಆವಾಗಲೇ ಹೇಳ್ತಾ ಇದ್ದೆ, ಕನ್ನಡ ಚಿತ್ರರಂಗದ ಬಗ್ಗೆ ಮುಂಚೆ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಆದರೆ ಈಗ ಎಲ್ಲಿ ನೋಡಿದ್ರು ಕನ್ನಡ ಚಿತ್ರರಂಗದ ಬಗ್ಗೆ ನೆಗೆಟಿವ್ ಟಾಕು. ಇದು ಒಂದು ರೀತಿ ದರ್ಶನ್ ಅವರ ಪ್ರಕರಣ ಏನಿದೆ, ಒಂದು ರೀತಿ ಚಿತ್ರರಂಗಕ್ಕೆ ಕಳಂಕ ಅಂತಲೇ ಎಲ್ಲರೂ ಹೇಳ್ತಿರೋವಂಥದ್ದು. ನೀವು ಹಿರಿಯ ನಟರಾಗಿ ನಿಮ್ಮನ್ನು ತುಂಬ ಜನ ಮಾರ್ಗದರ್ಶನ ತಗೊಂಡಿದ್ದಾರೆ, ನಿಮ್ಮ ಸ್ಫೂರ್ತಿಯಲ್ಲಿ ತುಂಬ ಜನ ನಿಮ್ಮ ಹಾದಿಯಲ್ಲಿ ಕಲಾವಿದರು ಬಂದಿರೋವಂಥದ್ದು. ಸೊ ಏನು ಹೇಳ್ತೀರಿ ಸರ್ ಹಿರಿಯರಾಗಿ? ಹಿರಿಯ ಅನ್ನೋದು ಸತ್ಯ. ಆದರೆ ನಾನು ಮಾರ್ಗದರ್ಶನ ಕೊಡುವಷ್ಟು ದೊಡ್ಡವನಾಗಿದ್ದೀನೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ನನಗೆ ತಿಳಿದಷ್ಟು ವಿಚಾರಗಳನ್ನು ತಾವು ಕೇಳ್ತಿರೋದಕ್ಕೋಸ್ಕರವಾಗಿ ಈ ನಿಮ್ಮ ವೇದಿಕೆ ಮುಖೇನ, ನಿಮ್ಮ ಚಾನಲ್ ಮುಖೇನ ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ, ಚಲನಚಿತ್ರರಂಗ ಕಳಂಕ ಒಂದು ಹೊತ್ಕೊಂಡಿದೆ. ಹಿಂದೆ ಇದ್ದಂಥ ಪರಿಸ್ಥಿತಿ ಬೇರೆ, ಬೇರೆ ಬೇರೆ ಭಾಷೆಯ ನಾಯಕರುಗಳು ಕೂಡ ಡಾಕ್ಟರ್ ರಾಜ್ಕುಮಾರ್ ನಾಯಕತ್ವವನ್ನು ಮತ್ತು ಅವರ ನಡವಳಿಕೆಯನ್ನು ಇಷ್ಟಪಟ್ಟು ನೋಡಿ. ಇಲ್ಲಿ ಬಹಳ ಮುಖ್ಯ ಆಗಿರೋದು, ಇಡೀ ಭಾರತ ದೇಶದಲ್ಲೇ ಒಬ್ಬ ಮೆಚ್ಚುವಂಥ ನಟ ಅಂತ ಅಂದರೆ ನಟ ಬರೀ ನಟ ಅಭಿನಯದಿಂದಲ್ಲ, ಮನುಷ್ಯನಾಗೂ ಕೂಡ ಮೆಚ್ಚಿರ್ತಕ್ಕಂಥ ಮಾದರಿ ನಮ್ಮ ಕಣ್ಣಲ್ಲಿ ತಿರುಗಿದೆ. ನೀವು ಹೇಳ್ತಿದ್ದೆ ಅಮಿತಾಬ್ ಬಚ್ಚನ್ ಇರ್ಬೋದು, ಇನ್ನು ಯಾರ್ಯಾರೋ ಹೇಳಿದ್ರಲ್ಲ ಹೆಸರು, ಎಲ್ಲರೂ ಬೇರೆ ಬೇರೆ ಭಾಷೆ. ಆದರೆ ಅವರೆಲ್ಲರಲ್ಲೂ ಕೂಡ ಹೆಚ್ಚು ಇವರಲ್ಲಿ ಕಂಡಿರೋದು ದೊಡ್ಡ ನಟ ಅನ್ನೋದಕ್ಕಿಂತ ಹೆಚ್ಚು ಮನುಷ್ಯ ಗುಣ ಇರ್ತಕ್ಕಂಥವ್ರು, ಮಾನವತಾವಾದಿ ಮತ್ತು ನಡವಳಿಕೆ. ರಾಜ್ಕುಮಾರ್ ಅವರ ನಡವಳಿಕೆ ಅವ್ರನ್ನ ಎಲ್ಲರನ್ನೂ ಮೀರಿಸಿ ಬೆಳೆದಿರ್ತಕ್ಕಂಥದ್ದು. ಇದು ಒಂದು ನಾವು ನಾಗರಿಕ ಸಮಾಜದಲ್ಲಿ ನಾವು ಬದುಕಬೇಕಾಗಿರೋದು ಆ ಥರದಲ್ಲಿ. ಆಮೇಲೆ ಯಾವ್ಯಾವುದೋ ಒಂದು ಕಾರಣಗಳಿಂದ ಹುಟ್ಟುತ್ತೀವಿ, ಬೆಳಿತೀವಿ, ಏನೇನೋ ಆಗ್ತೀವಿ ಮತ್ತು ಸಾಯ್ತೀವಿ. ಆದರೆ ನಾವು ಹುಟ್ಟಿದ್ದಾದಮೇಲೆ, ಬೆಳೆದಾದಮೇಲೆ, ಏನೇನೋ ಆದಾದಮೇಲೆ ನಾವು ಏನು ಸಮಾಜಕ್ಕೆ ಕೊಟ್ಟು, ಸಮಾಜಕ್ಕೆ ಏನನ್ನು ಬಿಟ್ಟು ಹೋಗ್ತಾ ಇದ್ದೀವಿ, ಕೊಡ್ತಿದ್ದೀವಿ. ನಾವು ಭಾಳ ಪೀರಿಯಡ್ ಎಷ್ಟಿರ್ಬೋದು, ನಮಗೆ 120 ವರ್ಷನ ನಮ್ಮ ಇದು ಪ್ರಕೃತಿ ದೊಡ್ಡದು ಅಲ್ವರ, ಇದರೊಳಗೆ ಏನೇನೋ ಇದೆ. ಸ್ವಲ್ಪ ಚಿಂತನೆ ಮಾಡೋಕ್ಕೆ ಅವಕಾಶ ಇರೋದು ಈ ಜೀವ ಇರ್ತಕ್ಕಂಥ ವಸ್ತುಗಳಲ್ಲಿ ಯಾರಿಗೆ? ಮನುಷ್ಯರಿಗೆ. ಆ ದೃಷ್ಟಿಯಿಂದ ನಿಜ ವಿವರವಾಗಿ ನಾನು ಹೋಗೋಕ್ಕೋಲ್ಲ, ನೀವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ. ನಡವಳಿಕೆಯಿಂದ ಮನುಷ್ಯ ಬದುಕಬೇಕು. ಈ ಸಿನಿಮಾ ರಂಗ ಒಂದೇ ಅಲ್ಲ, ನಾನು ಹೇಳ್ತಿರೋದು ಎಲ್ಲ ರಂಗದಲ್ಲೂ ಎಲ್ಲ ಜಾಗದಲ್ಲೂ ಕೂಡ ನಡವಳಿಕೆ ಬಹಳ ಮುಖ್ಯ ಆಗುತ್ತೆ. ಇದು ಮುಖ್ಯ. ಇಲ್ಲಿ ಎರಡೇ ಜಾತಿ ನನ್ನ ಲೆಕ್ಕದಲ್ಲಿ, ಹೆಣ್ಣು ಗಂಡು, ಮಿಕ್ಕಿದ್ದಿನ್ನು ಯಾವುದೂ ಜಾತಿ ಲೆಕ್ಕದಲ್ಲಿ ಬರೋದಿಲ್ಲ ನನಗೆ. ನಡವಳಿಕೆಗೆ ಜಾತಿ ಬೇಕೇ ಇಲ್ಲ, ಗುಣಕ್ಕೆ ಮತ್ಸರ ಇಲ್ಲ. ಅಲ್ಲಿ ರಾಜ್ಕುಮಾರ್ ಅವ್ರು ಗೆದ್ದರು ಬೇರೆ ಥರದಲ್ಲಿ. ಜೊತೆಗೆ ಅದೃಷ್ಟವಂತರು ಹೇಗೆ ಅಂತಂದ್ರೆ ಅದ್ಭುತವಾದ ನಟನೆಯೂ ಮಾಡ್ತಿದ್ರು, ಸಂಗೀತಗಾರರಾಗಿದ್ದರು, ಸೌಂದರ್ಯವನ್ನು ಇಟ್ಕೊಂಡಿದ್ದರು, ಸಾರ್ವಜನಿಕ ಏನು ಬೇಕೋ ಆಗ ಮಾರ್ಗದರ್ಶಕರಾಗಿದ್ದರು, ಅವರು ಮಾರ್ಗದರ್ಶಕರು. ಇವತ್ತಿನ ಕಾಲಘಟ್ಟಕ್ಕೆ ನೀವು ನೇರವಾಗಿ ಹೇಳ್ತಾ ಇರೋದು ದರ್ಶನ್ ವಿಚಾರದಲ್ಲಿ. ನಾನು ವೈಯಕ್ತಿಕವಾಗಿ ಏನೂ ಟೀಕೆ ಮಾಡೋದಿಲ್ಲ. ಘಟನೆ ಯಾವುದೇ ನಾಗರಿಕ ಸಮಾಜದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನಮ್ಮದೊಂದು ಪದ್ಧತಿ, ಸಂಪ್ರದಾಯ, ಒಂದು ರೀತಿ ನೀತಿಯ ಬದುಕು, ಜೀವನ ರೂಪಿಸ್ಕೊಂಡಿದ್ದೀವಿ. ಸಂವಿಧಾನ ಮಾಡ್ಕೊಂಡು ಜೀವನ ಸಂವಿಧಾನ ಅಂತೀವಲ್ವ. ಬಸವಣ್ಣವರ ಒಂದು ಮಾತು ನಿಮ್ಗೆ ಹೇಳಲೇಬೇಕಾಗತ್ತೆ. ಅವರು ಇದು ನಿಮ್ಮ ಭಗವದ್ಗೀತೆ ಇರಲಿ, ಏನೇ ಇರಲಿ, ಸಂವಿಧಾನ ಇರಲಿ, ಜೀವನಕ್ಕೆ ಸಂವಿಧಾನವನ್ನು ಕೊಟ್ಟಂಥ ದೊಡ್ಡ ಕೊಡುಗೆ ಯಾರಾದರೂ ಇದ್ದರೆ ಬಸವಣ್ಣವರು. ಅವರು ಒಂದು 7 ಸೂತ್ರಗಳನ್ನ ನಮಗೆ ಹೇಳ್ಬಿಟ್ಟಿದ್ದಾರೆ. ಮನುಷ್ಯ ಆಗಿರಬೇಕು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ. ಇಲ್ಲಿ ಶುದ್ಧಿ, ಅಂತರಂಗ ಬಹಿರಂಗ ಅನ್ನೋದಿದೆಯಲ್ಲ ಬಹಳ ಪ್ರಮುಖವಾಗಿ ಪಾತ್ರ ಮಾಡುತ್ತಮ್ಮ. ಒಬ್ಬ ಮನುಷ್ಯನಲ್ಲಿ ಅಂತರಂಗದಲ್ಲಿ ಏನಿದೆ, ಬಹಿರಂಗ ಎರಡೂ ಒಂದೇ ಆಗಿರಬೇಕು ಅಂತಕ್ಕಂಥದ್ದು ಗಾಂಧೀಯವಾದ, ಮಾನವತಾವಾದ ಇವೆಲ್ಲವೂ. ಆದರೆ ನಾನಾ ರೀತಿಯಲ್ಲಿ ಬದುಕಬೇಕಾದ್ರೆ, ಬೆಳೀಬೇಕಾದ್ರೆ
ಕೆಲವು ಒಳ್ಳೆ ಕೆಲಸಕ್ಕೂ ಕೂಡ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅನ್ನೋ ಥರದಲ್ಲೂ ಇದ್ದಾವೆ. ಅವನ್ನ ಎಲ್ಲದಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ. ಇಲ್ಲಿ ಸಿನಿಮಾ ಜಗಕ್ಕೆ ಬರಬಾರ್ದು, ಜನಪ್ರಿಯರಾಗಬಾರ್ದು. ನಾವು ಜನಪ್ರಿಯರಾಗಲೇಬೇಕು ಅಂತ ಹಠ ಹಿಡಿದಾದ್ಮೇಲೆ ನೀವು ಜನಕ್ಕೋಸ್ಕರ ಬದುಕಬೇಕೇ ಹೊರತು ಕೇವಲ ನಿಮ್ಮ ಕುಟುಂಬಕ್ಕೋ, ನಿಮ್ಮ ಊರಿಗೋ, ಅಥವಾ ನಿಮ್ಮ ಮನೆಯವ್ರಿಗೋ, ನಿಮ್ಮ ಹೆಂಡತಿಗೋ, ನಿಮ್ಮ ಸಮಾಜ ಅಂದರೆ ಯಾವ ಜಾತಿಲಿ ಹುಟ್ಟಿದೀವೋ ಅವ್ರಿಗೆ ಅಂತ ಬದುಕಬಾರ್ದು. ಇಲ್ಲ, ಅದಾಗ್ತಾಯಿದೆ. ಆಮೇಲೆ ಹಿಂದೆ ಇವೆಲ್ಲ ನಡೀತಿದ್ದು ಘಟನೆ. ಇದು ಇವತ್ತಿನ ಹೊಸ ಘಟನೆ ಅಲ್ಲ. ಈ ಥರದ ಘಟನೆಗಳು ಎಲ್ಲೆಲ್ಲೆಲ್ಲೂ ಪ್ರಪಂಚದಾದ್ಯಂತ ಆಗಿದ್ದಾವೆ. ನಮ್ಮ ರಾಜ್ಯ ಅಥವಾ ನಮ್ಮ ದೇಶಕ್ಕೆ ಹೋಲಿಸಿದಾಗ ಮಾಧ್ಯಮಗಳು ಇಷ್ಟು ವೇಗವಾಗಿ ಮುಂದುವರೆದಿರಲಿಲ್ಲ. ಇಷ್ಟೊಂದು ಗ್ಲೋಬಲೈಸೇಷನ್ ಆಗಿರಲಿಲ್ಲ ಅಲ್ವ. ಇಂಥ ಡಿಜಿಟಲ್ ಇವೇನೇನೋ ಬಂದಿರಲಿಲ್ಲ. ಅವತ್ತು ಯಾವುದೋ ಒಂದು ಸುದ್ದಿ ತಿಳಿಬೇಕಾದ್ರೆ ನಾನು ಮಾಡಿದ ಘಟನೆ ಆಗಿ 2 ವರ್ಷಕ್ಕೋ 3 ವರ್ಷಕ್ಕೋ ಸುದ್ದಿ ಯಾರಿಂದಲೂ ತಿಳಿತಿತ್ತು. ಹಾಗಾಗಿ ಸಮಾಜಕ್ಕೆ ಅಷ್ಟೊಂದು ಅಪಾಯ ಆಗ್ತಿರಲಿಲ್ಲ. ಅದು ಯಾವುದೋ ನಡೆದಂಥ ಜಾಗದಲ್ಲಿ ಮಾತ್ರ ಅದಕ್ಕೊಂದಿಷ್ಟು ಸುದ್ದಿ ಆಗ್ತಿತ್ತು ಅಲ್ಲೊಂದು. ಇದು ಏನಾಗುತ್ತೆ ಅಂದರೆ ನಿಮ್ಮ ಮಾಧ್ಯಮಗಳು ಅಷ್ಟು ವೇಗವಾಗಿರೋದು. ಅದು ಆಮೇಲೆ ಜೊತೆಗೆ ನಿಮ್ಮ ಮಾಧ್ಯಮ ಸ್ಪರ್ಧಾತ್ಮಕ ಯುಗದಲ್ಲಿರೋದ್ರಿಂದ ನಾನು ಫಸ್ಟ್ ಕೊಡಬೇಕು ಅನ್ನುವ ಇಂಥ ಘಟನೆಗಳು ಸಿಕ್ಕಿದ ತಕ್ಷಣ ಸಾರ್ವತ್ರಿಕವಾಗಿ ತಿಳಿಸ್ತೀರ, ತಪ್ಪು ಅಂತ ಹೇಳೋದಿಲ್ಲ. ಆದರೆ ಈಗ ನಾವು ಮೈಯೆಲ್ಲ ಕಣ್ಣಾಗಬೇಕಾಗಿರೋರು ನಾವು. ರಾಜ್ಕುಮಾರ್ ಅವರು ಪೀರಿಯಡ್ ಬೇಡ, ನಮ್ಮ ಹೊನ್ನಪ್ಪ ಭಾಗವತರು ಪೀರಿಯಡ್ ಬೇಡ. ಈಗ ನಾವು ಅಥವಾ ದೊಡ್ಡ ದೊಡ್ಡ ಆಟಗಾರರು ಅಥವಾ ರಾಜಕಾರಣಿಗಳು, ದೊಡ್ಡ ದೊಡ್ಡ ಜಾಗದಲ್ಲಿರ್ತಕ್ಕಂಥವ್ರು, ದೊಡ್ಡ ಬಿಸ್ನೆಸ್ಮೆನ್ನು, ಇವರೆಲ್ಲರೂ ಕೂಡ ಲಕ್ಷಾಂತರ ಕೋಟ್ಯಾಂತರ ಜನ ಏಕಕಾಲಕ್ಕೆ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಯಾರು ನಮಗೆ ಮಾರ್ಗ ಕೊಡ್ತಾರೆ, ಯಾರು ಆದರ್ಶ, ಹೆಡ್ ಮಾಸ್ಟರ್ ಇದ್ದಂಗೆ ಸ್ಕೂಲಿಗೆ. ಇಲ್ಲೇನಾಯಿತು, ದರ್ಶನ್ ಅವರು ಕೆಟ್ಟ ವ್ಯಕ್ತಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಅವ್ರ ತಂದೆನೂ ನೋಡಿದ್ದೀನಿ, ಅವ್ರನ್ನೂ ನೋಡಿದ್ದೀನಿ. ಅವ್ರ ತಂದೆಯವರು ತುಂಬ ಒಳ್ಳೆಯ ನಟರು, ಅದ್ರ ಜೊತೆಗೆ ಮನುಷ್ಯತ್ವ ಇತ್ತು. ಅದೆಲ್ಲಕ್ಕಿಂತ ಹೆಚ್ಚು ಅವ್ರಿಗೂ ಕೋಪ ಬರೋದು, ಮುಂಗೋಪ ಇತ್ತು. ಹಾಗಂತ ದರ್ಶನ್ಗಿಲ್ಲ ಅಂತ ನನಗಿಲ್ಲ ಅಂತಲ್ಲ. ಆ ಮುಂಗೋಪ ಹೆಂಗಿತ್ತು ಅಂದರೆ, ಶೂಟಿಂಗಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡದೇ ಇದ್ದರೆ, ಊಟ ಸರಿಯಾಗಿ ಕೊಡದೇ ಇದ್ದರೆ, ಕಾಸ್ಟ್ಯೂಮ್ ಸರಿಯಾಗಿಲ್ಲದೆ ಇದ್ದರೆ, ಕಥೆನಲ್ಲಿ ಪಾತ್ರ ಸರಿಯಾಗಿಲ್ಲದಿದ್ದರೆ ಸಿಟ್ಟು ಮಾಡಿಕೊಡೋರು. ಕಾರ್ಗಿರು ಅನುಕೂಲವಾಗಿ ಕಳಿಸ್ತಾ ಇದ್ರೆ ಅಥವಾ ಜಾಗ ಇಲ್ಲ ಈ ಥರ. ಆದರೆ ಇದು ಯಾವ ಥರದ ಸಿಟ್ಟಾಗೋಯ್ತು ಅಂತಂದ್ರೆ ದರ್ಶನ್ ಅವ್ರದ್ದು, ಅವ್ರ ತಂದೆಯ ಗುಣ ಸ್ವಲ್ಪ ಇದ್ರೂ ಕೂಡ ಈ ಸಿಟ್ಟು ಅವ್ರಿಗೆ ಅರಿವಿನ ಕೊರತೆಯಿಂದಲೋ ಮತ್ತೊಂದು ಕಾರಣದಿಂದಲೋ ಸಾಂದರ್ಭಿಕವಾಗೋ ಬೇರೆ ರೀತಿಯ ರೌದ್ರಾವತಾರದ ಬದಲಾವಣೆ ಆಯಿತು ಅಂತ.